ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಅಬ್ಬರ ಜೋರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಅಬ್ಬರ, ಒಂದೇ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಧಾರಾಕಾರ ಮಳೆಗೆ ರಸ್ತೆಗಳು ಕೆರೆಯಂತೆ ಮಾರ್ಪಾಡಾಗಿವೆ. ಬನ್ನೇರುಘಟ್ಟ ಮುಖ್ಯ ರಸ್ತೆ ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರಸ್ತೆಯಲ್ಲೇ ಕೆರೆಯಂತಾದಂತಹ ರಸ್ತೆಯಲ್ಲೇ ವಾಹನಗಳು ಸಂಚಾರವನ್ನ ಮಾಡ್ತಿವೆ. ಸದ್ಯ ನೀವು ಬನ್ನೇರುಘಟ್ಟದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ರಸ್ತೆ ಮೇಲೆ ಮಳೆ ನೀರು ನಿಂತಿ ಈ ಕೆರೆಯಂತೆ ಮಾರ್ಪಾಡಾಗ್ಬಿಟ್ಟಿದೆ. ಇದೇ ನೀರಿನಲ್ಲಿ ವಾಹನಗಳು ಸಂಚಾರ ಮಾಡುವಂತಹ ಸ್ಥಿತಿಗೆ ತಲುಪಿರೋದು. ವಾಹನ ಸವಾರರು ಇದರಿಂದ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ರಸ್ತೆಗಳು ಕೆರೆಯಂತೆ ಆಗಿವೆ. ಇನ್ನು ಬನ್ನೇರುಘಟ್ಟ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಮಳೆ ನೀರಿನಿಂದ ಜಲಾವೃತ ಆಗಿದೆ. ಕೆರೆಯಂತಾದ ರಸ್ತೆಯಲ್ಲೇ ವಾಹನಗಳು ಸಂಚಾರವನ್ನ ನಡೆಸ್ತಾ ಇರೋದು. ಸದ್ಯ ದೃಶ್ಯಾವಳಿಗಳಲ್ಲೂ ನೀವು ಇದನ್ನೇ ಗಮನಿಸ್ತಾ ಇದ್ದೀರಾ. ಕಾರೊಂದು ಮೊಣಕಾಲುದ್ದ ನೀರಿದ್ರೂ ಸಹ ಕಾರೇ ಮುಳುಗುವಷ್ಟು ನೀರು ಅಲ್ಲಿ ತುಂಬಿದೆ. ಹೀಗಿದ್ರೂ ಇದೇ ನೀರಿನ ಮಧ್ಯದಲ್ಲೇ ಕಾರನ್ನ ಚಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಸಂಚಾರ ಮಾಡುವಂತಹ ಪರಿಸ್ಥಿತಿ ಇಲ್ಲಿನ ಸವಾರರದ್ದು ಆಗಿದೆ. ಇಲ್ಲಿ ಬನ್ನೇರುಘಟ್ಟದಲ್ಲಿ ಮಳೆ ನೀರು ರಸ್ತೆ ಮೇಲೆ ನಿಂತು ಅಲ್ಲಿನ ಜನ ಪರದಾಡುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಪೂರ್ವ ಮುಂಗಾರು ಮಳೆಗೆ ನಲುಗಿದ ಬೆಂಗಳೂರು. ಚಲಿಸುತ್ತಿದ್ದ ಆಟೋ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಉದಯ್ ಕುಮಾರ್ ಪಾರಾಗಿದ್ದಾರೆ. ಪ್ರಯಾಣಿಕರಾದಂತಹ ಭಾರತಿ ಅನ್ನೋರು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಶ್ರೀರಾಂಪುರದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೂರ್ವ ಮುಂಗಾರು ಮಳೆಗೆ ಬೆಂಗಳೂರು ನಲುಗಿ ಹೋಗಿದೆ. ಚಲಿಸುತ್ತಿದ್ದಂತಹ ಆಟೋ ಮೇಲೆ ಮರ ಉರುಳಿದೆ. ವಿದ್ಯುತ್ ಕಂಬ ಸಹ ಅಲ್ಲಿ ಬಿದ್ದಿರೋದು. ಅದೃಷ್ಟವಶಾತ್ ಆಟೋ ಚಾಲಕ ಹಾಗೂ ಪ್ರಯಾಣಿಕರು ಪಾರಾಗಿದ್ದಾರೆ. ದ್ವಿಚಕ್ರ ವಾಹನ ಸವಾರರಿಗೆ ಈ ಘಟನೆಯಲ್ಲಿ ಗಾಯ ಆಗಿರೋದು. ಶ್ರೀರಾಂಪುರದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಿದ್ದೀರಾ. ಶ್ರೀರಾಂಪುರದ ನಡೆದಿರುವಂತಹ ಘಟನೆ ಇದು. ಒಂದ್ ಕಡೆ ಮರ ಬಿದ್ದಿದೆ, ಇನ್ನೊಂದು ಕಡೆ ವಿದ್ಯುತ್ ಕಂಬ ಸಹ ಈ ಆಟೋ ಮೇಲೆ ಬಿದ್ದಿರೋದು. ಅದೃಷ್ಟವಶಾತ್ ಚಾಲಕ ಉದಯ್ ಕುಮಾರ್ ಹಾಗೂ ಪ್ರಯಾಣಿಕರು ಯಾರಿದ್ರು ಅವರು ಬಚಾವಾಗಿದ್ದಾರೆ. ಆದರೆ ವಾಹನ ಸವಾರರಿಗೆ ಅಂದರೆ ದ್ವಿಚಕ್ರ ವಾಹನದಲ್ಲಿ ಹೋಗ್ತಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಶ್ರೀರಾಂಪುರದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಳೆಯಿಂದ ಚಲಿಸುತ್ತಿದ್ದ ಆಟೋ ಮೇಲೆ ಮರ ಬಿದ್ದಿದೆ, ಹಾಗೆ ವಿದ್ಯುತ್ ಕಂಬ ಸಹ ಇದೆ. ಆಟೋ ಮೇಲೆ ಬಿದ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಆಟೋ ಮೇಲೆ ಎರಡೂ ಸಹ ಬಿದ್ದಿದೆ, ಆದರೆ ಪ್ರಾಣಾಪಾಯದಿಂದ ಅದರಲ್ಲಿದ್ದಂತಹ ಜನ ಪಾರಾಗಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಮಳೆಯ ಅವಾಂತರದಿಂದ ಸಾಕಷ್ಟು ಅನಾಹುತಗಳೇ ಸಂಭವಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಸದ್ಯ ಬೆಂಗಳೂರಿನಲ್ಲಿ ಪೂರ್ವ ಮುಂಗಾರು ಮಳೆ ಬರ್ತಾ ಇದೆ, ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಏನೇನು ಎಫೆಕ್ಟ್ ಆಗಿದೆ ಈ ಮಳೆಯಿಂದ? ಅರ್ಪಿತಾ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ಧಾರಾಕಾರವಾಗಿ ಇವತ್ತೇನು ಸುರಿದಂತಹ ಮಳೆ ಏನಿದೆ ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿರುವಂಥದ್ದು. ಬಹುತೇಕ ಅಂದರೆ ಹಲವು ಕಡೆಗಳಲ್ಲಿ ಮರಗಳು ಬಿದ್ದಿದ್ದಾವೆ, ವಿದ್ಯುತ್ ಕಂಬಗಳು ಕೂಡ ಧರೆಗೆ ಉರುಳಿರುವಂಥದ್ದು, ಜೊತೆಗೆ ಹಲವು ಮನೆಗಳಿಗೆ ನೀರು ನುಗ್ಗಿರುವಂಥ ಘಟನೆಗಳು ಕೂಡ ಆಗಿದ್ದಾವೆ. ಈಗ ನಾನು BBMPಯ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ನಲ್ಲಿದ್ದೀನಿ. ಇಲ್ಲಿ ಎಲ್ಲ ರೀತಿಯಾಗಿ ಅಂದರೆ ಯಾವ ಪ್ರದೇಶಗಳಲ್ಲಿ ಅಂದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ BBMP ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನುವಂಥದ್ದು, ಮತ್ತು ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ, ಮತ್ತು ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಹೆಚ್ಚಾಗಿ ಬಂದಿದೆ, ಮರ ಬಿದ್ದಂಥ ಸಂದರ್ಭದಲ್ಲೂ ಅಥವಾ ಮನೆಗೆ ನೀರು ನುಗ್ಗಿರುವಂಥದ್ದು, ಆ ಥರದ ಕಂಪ್ಲೇಂಟ್ಗಳು ಬಂದಂಥ ಸಂದರ್ಭದಲ್ಲಿ ಶೀಘ್ರವಾಗಿ ಪರಿಶೀಲನೆ ನಡೆಸುವಂಥದ್ದು, ಜೊತೆಗೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಅಂದರೆ BBMP ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಜೊತೆಗೆ ಈಗ DCM ಅವರು ಕೂಡ BBMPಗೆ ವಿಸಿಟ್ ಮಾಡೋರಿದ್ದಾರೆ. ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಏನಿದೆ ಇಲ್ಲಿ ಬಂದು ವಿಸಿಟ್ ಮಾಡಿ ಏನೆಲ್ಲ ಕೆಲಸಗಳಾಗ್ತಿದ್ದಾವೆ, ಅಂದರೆ ಎಲ್ಲೆಲ್ಲಿ ಕಂಪ್ಲೇಂಟ್ಗಳು ಹೆಚ್ಚಾಗಿ ಬಂದಿದ್ದಾವೆ, ಜೊತೆಗೆ ಅವುಗಳನ್ನು ಪರಿಶೀಲನೆ ಮಾಡುವಂಥದ್ದು, ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಯಾವ ರೀತಿಯಾಗಿ ಆಗ್ತಿದೆ ಅನ್ನುವಂಥ ನಿಟ್ಟಲ್ಲೂ ಕೂಡ
ಪರಿಶೀಲನೆಯನ್ನು ನಡೆಸೋರಿದ್ದಾರೆ. ಈಗ ಹಲವು ರೀತಿಯಾಗಿ ಕಂಪ್ಲೇಂಟ್ಗಳು ಕೂಡ ಬರ್ತಾ ಇದ್ದಾವೆ. ಕೆಲವು ಕಡೆ ಮರಗಳು ಬಿದ್ದಿರುವಂಥದ್ದು, ಕೆಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ. ಈಗ ಸಾಯಿ ಲೆವೆಟಲ್ಲಿ ಕೂಡ ಮನೆಗಳಿಗೆ ನೀರು ನುಗ್ಗಿದೆ, ಜೊತೆಗೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅನ್ನುವಂಥದ್ದು. ಅಂದರೆ ಜನ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂಥದ್ದು ಆ ಪ್ರದೇಶಗಳಲ್ಲಿ. ಅಂದರೆ ಎಲ್ಲೆಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಈಗ ನಾಗವಾರದಲ್ಲೂ ಕೂಡ ಹಲವು ಮನೆಗಳಿಗೆ ನೀರು ನುಗ್ಗಿರುವಂಥ ಪ್ರಕರಣಗಳು ಕೂಡ ವರದಿ ಆಗಿರುವಂಥದ್ದು. ಹಲವು ಕಂಪ್ಲೇಂಟ್ಗಳು ಕೂಡ ಬಂದಿದ್ದಾವೆ. ಜೊತೆಗೆ ಎಲ್ಲೆಲ್ಲಿ ಮರಗಳು ಬಿದ್ದಿದ್ದಾವೆ, ಎಲ್ಲೆಲ್ಲಿ ನೀರು ತುಂಬಿದೆ, ಮತ್ತು ಯಾರೆಲ್ಲ ಕರೆ ಮಾಡಿದ್ದಾರೆ ಕಂಟ್ರೋಲ್ ರೂಮ್ಗೆ ಆ ಮಾಹಿತಿ, ಅಂದರೆ ಆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ, ಮತ್ತು ಅದು ಏನು ಕಂಪ್ಲೇಂಟ್ ಆಗಿರುತ್ತೆ ಆ ಕಂಪ್ಲೇಂಟ್ ಸರಿಪಡಿಸಿದಾರ, ಅಲ್ಲಿ ಏನು ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಆಗಿದೆಯಾ, ಅವುಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡುವಂಥದ್ದು, ಅದನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಹಲವು ಕಡೆಗಳಿಂದಲೂ ಕೂಡ, ಅಂದರೆ ಬೊಮ್ಮನಹಳ್ಳಿ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ವೆಸ್ಟ್ ಆಗಿರ್ಬೋದು, ಮಹದೇವಪುರ ಕಡೆಯಿಂದ ಹೆಚ್ಚಾಗಿ ಕರೆಗಳು ಬಂದಿದ್ದಾವೆ, ಮತ್ತು ಸೌತಲ್ಲೂ ಕೂಡ ಹೆಚ್ಚಾಗಿ ಕಾಲ್ಸ್ ಬಂದಿರುವಂಥದ್ದು. ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಏನು ಸಮಸ್ಯೆಗಳಾಗಿದ್ದಾವೆ ಮಳೆಯಿಂದಾಗ ಅವೆಲ್ಲವನ್ನು ಕೂಡ ಪರಿಹಾರ ಮಾಡುವಂಥ ಕೆಲಸವನ್ನು ಈಗ BBMP ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಜೊತೆಗೆ ಈಗ DCM ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ಗೆ ಭೇಟಿಯನ್ನು ಕೊಡೋರಿದ್ದಾರೆ. ಕೊಟ್ಟು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅವಾಂತರಗಳಾಗಿದ್ದಾವೆ ಅವುಗಳ ಅವಾಂತರಗಳಾಗಿರೋದನ್ನ ಪರಿಶೀಲನೆ ಮಾಡಿರುವಂಥದ್ದು. ಜೊತೆಗೆ ಅದನ್ನು ಅಂದರೆ ಅದು ಏನು ಸಮಸ್ಯೆ ಇದೆ ಅದನ್ನು ಪರಿಹಾರ ಆಗಿದೆಯಾ ಅನ್ನುವಂಥ ನಿಟ್ಟಲ್ಲೂ ಕೂಡ ಇಲ್ಲಿ ಪರಿಶೀಲನೆಯನ್ನು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಸೋರಿದ್ದಾರೆ. ಅರ್ಪಿತಾ. ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.